ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಚೈತ್ರ PVK ಯೂಟ್ಯೂಬ್ ಚಾನಲ್. ಇವತ್ತು ಡೇಟ್ ಬಂದು 16 ಆಗಸ್ಟ್ 2026. ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಆಗಿ ಸ್ನಾನನೇ ಮಾಡಿದೆ ಬೇಗ. ಈಗ ಸ್ವಲ್ಪ ಅಮ್ಮಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ, ಒಂದು 15-20 ಮಿನಿಟ್ಸ್ ವರ್ಕೌಟ್ ಮಾಡೋಣ ಅಂತ. ಎಸ್, ಅಮ್ಮಂದೆ ಮೆಸೇಜ್ ಬಂತು. ಸೊ ವರ್ಕೌಟ್ ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಅಷ್ಟೇ, ಬೇರೆ ಏನಿಲ್ಲ ವರ್ಕೌಟ್ ಅಂದರೆ. ಯಾಕಂದರೆ ಮಧ್ಯೆ ಗ್ಯಾಪ್ ಆಗಿತ್ತಲ್ಲ, ಈಗ ಮತ್ತೆ ಶುರು ಮಾಡುವ ಅಂತ ಹೇಳಿ ಮಾಡಿ ಸಿಗ್ತೀನಿ. ಸ್ನೇಹಿತರೆ, ಚಿಕ್ಕವಳಿದ್ದಾಗ ಎದ್ದ ಕೂಡ್ಲೆ ದೇವ್ರ ಮುಖನ ನೋಡ್ತಾ ಇದ್ದೆ, ಮನೆಯಲ್ಲಿ ಹೇಳ್ಕೊಟ್ಟ ಹಾಗೆ. ಸೊ ಲೈಫ್ ಹೇಗೆ ಪಾಠ ಕಲಿಸ್ತು ಅಂತ ಅಂದ್ರೆ, ಎದ್ದ ಕೂಡ್ಲೆ ಇವಾಗ ನನ್ನ ಮುಖನ ನಾನೇ ನೋಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಫಸ್ಟ್ ನಮ್ಗೆ ನಾವು ಇಷ್ಟ ಆಗ್ಬೇಕು. ಸೊ ಸೆಲ್ಫ್ ಲವ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಜೀವನ ಕೆಲವು ಸತಿ ಪಾಠ ಕಲಿಸ್ಬಿಡುತ್ತೆ ನಮ್ಗೆ, ನಮಗ್ ನಾವೇ ಆಗ್ಬೇಕು ಅನ್ನೋಂಥದ್ದನ್ನ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಬೆಳಗ್ಗೆ ಎದ್ದು ಕೂಡ್ಲೆ ಮಿರರ್ ಅಲ್ಲಿ ನನ್ನ ಮುಖನ ನಾನು ನೋಡ್ಕೊಂಡು ತಲೆ ಬಾಚ್ಕೊಂಡು ಒಂದ್ ರೀತಿ ನನ್ನ ಮೈಂಡ್ ಅಲ್ಲಿ ಒಂದು ಪಾಸಿಟಿವ್ ಥಾಟ್ಸ್ ಅನ್ನ ಇಟ್ಕೊಂಡು ನನ್ನ ದಿನಾನ ಶುರು ಮಾಡ್ತಾ ಇದೀನಿ. ಸೊ ಏನೇ ಕಷ್ಟಗಳಿದ್ರು ಕೂಡ ನಾವು ಪ್ರತಿನಿತ್ಯ ಎದ್ದೇಳ್ಬೇಕು, ನಿತ್ಯ ಕೆಲಸಗಳನ್ನ ಮಾಡ್ಕೊಳ್ಳೇಬೇಕು ಅಲ್ವಾ. ಸೊ ನೀವಿಲ್ಲಿ ಬೀರು ಮೇಲೆ ದೇವ್ರ ಫೋಟೋಗಳನ್ನ ನೋಡ್ತಾ ಇರ್ಬೋದು. ಅದು ನಾನು ತೆಗ್ದಿಲ್ಲ, ಅದ್ ಎರಡು ಮಾತ್ರ ಹಾಗೆ ಇದೆ. ಅದ್ ಬಿಟ್ರೆ ನಾನು ಐಡಲ್ ವರ್ಷಿಪ್ ಮಾಡ್ತಾ ಇಲ್ಲ. ಇವಾಗ ಇದನ್ನು ಕೂಡ ತೆಗಿಬೇಕು ಅಂತ ಅನ್ಸುತ್ತೆ, ಬಟ್ ತೆಗೆದಿದ್ರು ಏನು ತೊಂದ್ರೆ ಇಲ್ಲ ಅಲ್ವಾ ಅಂತ ಹೇಳಿ ಸುಮ್ನೆ ಆಗಿದ್ದೀನಿ. ನಂಗೇನ್ ತೆಗಿಲೇಬೇಕು ಆತರ ಎಲ್ಲ ಏನೂ ಇಲ್ಲ. ಬಟ್ ನನ್ನ ಮನ್ಸಲ್ಲಿ ನನಗೆ ದೇವ್ರು ಅನ್ನುವಂತಹ ಕಾನ್ಸೆಪ್ಟ್ಗೆ ಸ್ವಲ್ಪ ಏನು ಒಪಿನಿಯನ್ಸ್ ಎಲ್ಲ ಚೇಂಜ್ ಆಗಿದೆ, ಪರ್ಸ್ಪೆಕ್ಟಿವ್ಸ್ ಚೇಂಜ್ ಆಗಿದೆ. ಒಪಿನಿಯನ್ ಅನ್ನೋದಕ್ಕಿಂತ ಪರ್ಸ್ಪೆಕ್ಟಿವ್ ಅಂದ್ರೆ ನನ್ನ ಒಂದು ದೃಷ್ಟಿಕೋನ ಬದಲಾವಣೆ ಆಗಿದೆ. ಲಾಸ್ಟ್ ಇಯರ್ ಇಂದ ಈ ರೀತಿ ನನ್ಗೆ ಅನಿಸ್ತಾ ಇದೆ. ಸೊ ಒಬ್ಬೊಬ್ಬರ ನಂಬಿಕೆ, ಒಬ್ಬೊಬ್ಬರ ಅನಿಸಿಕೆಗಳು, ಒಬ್ಬೊಬ್ಬರ ದೃಷ್ಟಿಕೋನ ಬೇರೆ ರೀತಿ ಇರುತ್ತಲ್ವಾ. ಸೊ ಅದೇ ರೀತಿ ಸೊ ಐಡಲ್ ವರ್ಷಿಪ್ ನಾನು ಮಾಡ್ತಾ ಇಲ್ಲ, ಮನೆಯಲ್ಲೂ ಕೂಡ ಐಡಲ್ ವರ್ಷಿಪ್ ಮಾಡ್ತಾ ಇಲ್ಲ. ಅಂದ್ರೆ ಮೂರ್ತಿ ಪೂಜೆಯನ್ನ ಮಾಡ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ ನಾನು. ಸೊ ಇದು ನಿಮ್ಗೆಲ್ಲ ಏನು ಇಷ್ಟ ಆಗದೆ ಇರ್ಬೋದು ನಾನು ಹೇಳ್ತಾ ಇರುವಂತದ್ದು. ಬಟ್ ಒಬ್ಬೊಬ್ಬರ ಅನಿಸಿಕೆ, ಅಭಿಪ್ರಾಯಗಳು ವಿಭಿನ್ನವಾಗಿರುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ಈಗ ತುಂಬಾ ಜನಕ್ಕೆ ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ. ನಾನು ಅದ್ರ ಬಗ್ಗೆ ಏನು ಕೂಡ ಕಾಮೆಂಟ್ ಮಾಡೋದಕ್ಕೆ ಹೋಗಲ್ಲ. ಬಟ್ ನನ್ನ ಒಂದು ಮನಸ್ಥಿತಿನ ನಾನು ಪ್ರತಿನಿತ್ಯ ಏನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಹಾಗಂತ ಹೇಳಿ ಯಾವಾಗ್ಲೂ ಕೂಡ ಪಾಸಿಟಿವ್ ಇರಲ್ಲ, ಏಳು ಬೀಳುಗಳು ಇದ್ದೇ ಇರುತ್ತೆ, ಮನಸ್ಸಲ್ಲಿ ಗೊಂದಲಗಳು ಇದ್ದೇ ಇರುತ್ತೆ, ನೋವು, ಬೇಜಾರು, ಬೋರು ಇದ್ದೇ ಇರುತ್ತೆ. ಆದ್ರೂ ಕೂಡ ನಾವು ಭರವಸೆಯನ್ನ ಕಳ್ಕೊಳ್ಬಾರ್ದು. ನಮ್ಮ ಬಗ್ಗೆ ನಮ್ಗೆ ನಂಬಿಕೆ ಇಟ್ಕೊಂಡು ನಮ್ಮ ಮೇಲೆ ನಮ್ಗೆ ನಂಬಿಕೆ ಇರಬೇಕು. ಇಲ್ಲಪ್ಪ, ನಾವು ಏನಾದ್ರೂ ಒಂದು ಕೆಲ್ಸಗಳನ್ನ ಮಾಡ್ತಾ ನಮ್ಮ ಒಂದು ಜೀವನದಲ್ಲಿ ನೆಮ್ಮದಿಯನ್ನ ಕಂಡ್ಕೊಳ್ತಾ ಹೋಗ್ತೀವಿ ಅನ್ನುವಂತಹ ನಂಬಿಕೆ ಇರಬೇಕು. ಸೊ ಈ ರೀತಿ ನಾನು ಬೆಳಿಗ್ಗೆ ಎದ್ದ ಕೂಡಲೇ ತಲೆ ಬಾಚಿ ಫಸ್ಟ್ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಡ್ತೀನಿ. ಯಾಕಂದ್ರೆ ನೋಡಿ, ಕೂದಲು ಕೂಡ ಉದುರ್ತಾ ಇದೆ ನನ್ಗೆ. ಸೊ ತುಂಬಾ ಕೂದಲು ಉದುರ್ತಾ ಇತ್ತು. ಕೆಲವು ಸತಿ ತಲೆ ಬಾಚೋಕ್ಕೂ ಮೂಡಿರೋದಿಲ್ಲ. ಆದ್ರೂ ಕೂಡ ನಮ್ಗೆ ನಾವೇ ಏನು ಮನ್ಸನ್ನ ಗಟ್ಟಿ ಮಾಡ್ಕೊಂಡು ಎದ್ದು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಹೋಗ್ಬೇಕು. ಸಾರಿ, ನಿಮ್ಗೆ ಏನ್ ಅನ್ಸುತ್ತೆ ತಿಳಿಸಿ. ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದ್ ರೀತಿ. ಸೊ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಕೂಡ ಬಂದು ಬೆಳಿಗ್ಗೆ ಎದ್ದು ಕೂಡಲೇ ಸ್ವಲ್ಪ ನೀರು ಕುಡಿತಾ ಇದೀನಿ. ಈ ನಡುವೆ ಸ್ವಲ್ಪ ಬಿಸಿ ನೀರೇ ತಗೊಳ್ತಾ ಇದೀನಿ. ನಂಗೆ ಒಂದು 2-3 ವೀಕ್ಸ್ ಮುಂಚೆ ತುಂಬಾ ಕಫ ಆಗ್ಬಿಟ್ಟಿತ್ತು, ಜ್ವರ ಬಂದಿತ್ತಲ್ಲ, ಅವಾಗ್ಲಿಂದ ಸ್ವಲ್ಪ ಬಿಸಿ ನೀರೇ ಕುಡಿತಾ ಇದೀನಿ. ವೆದರ್ ಕೂಡ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, ಹಾಗಾಗಿ ಬಿಸಿ ನೀರೇ ಕುಡೋಣ ಅಂತ ಹೇಳಿ ಲವಂಗ ಅಥವಾ ಚಕ್ಕೆ ಅಥವಾ ಜೀರಿಗೆ, ಸೋಂಪು ಯಾವ್ದಾದ್ರು ಒಂದೊಂದ್ ದಿವಸ ಒಂದೊಂದು ಹಾಕಿ ಕುಡಿತೀನಿ. ಎದ್ದು ಕೂಡಲೇ ನೀರು ಕುಡಿಯೋದು ತುಂಬಾನೇ ಇಂಪಾರ್ಟೆಂಟು. ಬಾಡಿ ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟು. ಚೆನ್ನಾಗಿ ನೀರು ಕುಡೀರಿ, ಇಲ್ಲ ಅಂದ್ರೆ ನಾನಾ ರೀತಿಯ ಸಮಸ್ಯೆಗಳು ಬರುತ್ತೆ. ನನಗೂ ಕೂಡ ಇವಾಗ ಪೀರಿಯಡ್ಸ್ ಪ್ರಾಬ್ಲಮ್ ಎಲ್ಲ ಇದೆ. ಸ್ವಲ್ಪ ಇರ್ರೆಗ್ಯುಲರ್ ಪೀರಿಯಡ್ಸ್ ಆಗೋದು, ಇರ್ರೆಗ್ಯುಲರ್ ಅನ್ನೋದಕ್ಕಿಂತ ಸ್ವಲ್ಪ ನೀಟಾಗಿ ಪೀರಿಯಡ್ಸ್ ಹೋಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ನಾನು ಅದಕ್ಕೆ ಮನೆ ಮದ್ದೆಲ್ಲ ನೋಡ್ತಾ ಇರ್ತೀನಿ ಯೂಟ್ಯೂಬ್ ಅಲ್ಲಿ. ಜೊತೆಗೆ ನಾನು ಕೂಡ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮತ್ತೆ ಶುರು ಮಾಡಿದೀನಿ. ಸ್ನೇಹಿತರೆ, ಇವತ್ತು ಆಗಸ್ಟ್ 16. ಸೊ ಪ್ರತಿ ಸತಿ ಡೇಟ್ ಹೇಳ್ತಾ ಇರ್ತೀನಿ, ಯಾಕಂದ್ರೆ ವಿಡಿಯೋ ಮಿಸ್ ಆಗ್ಬಿಡುತ್ತೆ ನನಗೆ ಎಡಿಟಿಂಗ್ ಮಾಡುವಾಗ. ಸೊ ನನ್ನ ಒಂದು ರೆಫರೆನ್ಸ್ಗೋಸ್ಕರ ಹೇಳ್ತಾ ಇರ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿನ್ನೆ ನೈಟ್ ಮಾಡಿದೆ ರೈಸ್ ಇದೆ, ತುಂಬಾನೇ ಇದೆ. ನಂಗೆ ಇವಾಗ್ಲಿಗೆ ಮಧ್ಯಾಹ್ನಕ್ಕೆಲ್ಲ ಆಗತ್ತೆ. ಚೆನ್ನಾಗಿ ಸೊಪ್ಪು ತರಕಾರಿ ಹಾಕಿರುವಂಥದ್ದಲ್ವಾ, ಹಾಗಾಗಿ ಇದನ್ನೇ ತಿನ್ನೋಣ ಅಂತ ನಾನೇ ಬೇಕಂತ ಸ್ವಲ್ಪ ಜಾಸ್ತಿ ಮಾಡಿದ್ದೆ, ನಾಳೆಗೂ ಆಗ್ಲಿ ಅಂತ ಹೇಳಿ. ಯಾಕಂದ್ರೆ ಬೇರೆ ಕೆಲಸಗಳಿರುತ್ತಲ್ಲ, ಹಾಗಾಗಿ ಅಮ್ಮಂಗೆ ವರ್ಕೌಟ್ ಮಾಡಿಸಿ ಆಯ್ತು, ಸ್ವಲ್ಪ ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಇವಾಗ ಎಕ್ಸ್ಪೋರ್ಟ್ಗೆ ಹಾಕಬೇಕು ವಿಡಿಯೋ.
ಇಷ್ಟು ಇವಾಗಿನ ಕತೆ. ತಿಂಡಿ ತಿನ್ಬೇಕು, ಹಸುವಾಗ್ತಾ ಇದೆ. ನೀವು ಟೈಮಿಗೆ ಸರಿಯಾಗಿ ತಿನ್ನಿ, ಟೈಮಿಗೆ ಸರಿಯಾಗಿ ನೀರು ಕುಡೀರಿ. ಬಾಡಿ ಡಿಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ಬೇಡ, ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋಣ, ಓಕೆನಾ? ಸ್ವಲ್ಪ ಬಿಸಿ ಆಗಲಿ ಅಂತ ಇಟ್ಟಿದ್ದೀನಿ. ತಲೆ ಸ್ನಾನ ಮಾಡಿ ಸ್ವಲ್ಪ ಫ್ರೆಶ್ ಅನ್ನಿಸ್ತು ಇವತ್ತು. ಸೊ ಇದು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸ್ನೇಹಿತರೆ, ಚೆಕ್ ಮಾಡಿ ತಪ್ಪದೆ. ತುಂಬ ಒಳ್ಳೆಯದು. ಕಾಳುಗಳೆಲ್ಲ ಹಾಕಿ, ಸೊಪ್ಪು ಅಂದರೆ ಕೇಲ್ ಹಾಕಿ, ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕಿ ಮಾಡಿರುವಂಥದ್ದು. ಒಂದು 2 ನಿಮಿಷ ಬಿಸಿ ಆಗಲಿ. ಬಿಸಿ ಆಗಿದೆ, ಸ್ವಲ್ಪ ಕಮ್ಮಿ ಬಿಸಿ ಮಾಡ್ಬೋದಿತ್ತು. ಹೋಗಿ ಕೂತೆ ಹೀಗೆ ಸ್ಟೋರಿ ಹಾಕಕ್ಕೆ ಬಿಸಿ ಆಯ್ತು ಇವಾಗ. ಬಟ್ ತಳ ಏನು ಹಿಡ್ದಿಲ್ಲ, ಸ್ವಲ್ಪ ಅಷ್ಟೇ. ಅದು ಸ್ವಲ್ಪ ಆದ್ರೂ ಹಿಡ್ದೆ ಹಿಡಿಯುತ್ತಲ್ಲ ನೋಡಿ. ಅಂದ್ರೆ ನಿನ್ನೆ ತೆಳ ಹಿಡ್ದಿದ್ದಲ್ಲ, ಈಗ ಚೂರು ಇದಾಯ್ತು. ಬಟ್ ತಿನ್ಬೋದು, ಚೆನ್ನಾಗಿದೆ. ಇದಕ್ಕೆ ಮೊಸರು ಹಾಕೊಳ್ಬೋದು. ನಾನು ಮೊಸರು ತಗೊಂಡಿಲ್ಲ ಇನ್ನು, ಬೇಡ, ಸ್ವಲ್ಪ ಕಫ ಆಗುತ್ತೆ ಅಂತೇಳಿ ಹಾಗೆ ತಿನ್ನುವ. ತಿಂಡಿ ತಿನ್ನಿ ನೀವು ಕೂಡ ಬೇಗ, ಅಥವಾ ಊಟ ಮಾಡಿ. ನೈಟ್ ಆಗಿದ್ರೆ, ಮಧ್ಯಾಹ್ನ ಆಗಿದ್ರೆ ಬಿಸಿ, ಅದಕ್ಕೆ ಚೆನ್ನಾಗಿರುತ್ತೆ. ತಿಂಡಿ ತಿನ್ನುವ. ಸ್ನೇಹಿತರೆ, ಮಾತಾಡ್ತಾ ಇದ್ದೀನಿ ಅಂದ್ಕೊಂಡು ಮೈಕ್ ಆನ್ ಇದೆ ಅಂದ್ಕೊಂಡು ಮಾತಾಡ್ತಾ ಇದ್ದೀನಿ. ನೋಡಿದ್ರೆ ಮೈಕ್ ಆನ್ ಇರಲಿಲ್ಲ. ಎನಿವೇಸ್, ಟೀ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಟೀ ಕುಡಿಬೇಕು ಅನ್ಸುತ್ತೆ ನನಗೂ. ಸೊ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರು ಫಸ್ಟ್ ಇಟ್ಟು ಅದಕ್ಕೆ ಪುಡಿ ಹಾಕ್ತಾ ಇದ್ದೀನಿ. ಸೊ ಈಗ ಒಂದು ವಿಡಿಯೋ ನೋಡಿದೆ ಯೂಟ್ಯೂಬಲ್ಲಿ, ರ್ಯಾಪಿಡೋ ಅವ್ರ ಕಡೆಯಿಂದ ಒಂದು ಆಕ್ಸಿಡೆಂಟು. ಒಬ್ರು ಲೇಡಿಗೆ ತುಂಬ ಸಿವಿಯರ್ ಇಂಜುರಿ ಆಗಿರೋದು. ಸೊ ಇದೆಲ್ಲ ನೋಡುವಾಗ ತುಂಬ ಬೇಜಾರಾಗುತ್ತೆ. ಪಾಪ ಅವ್ರಿಗೆ ರಿಬ್ಸ್ ಎಲ್ಲ ಬ್ರೇಕ್ ಆಗಿದೆ, ಮತ್ತು ಸ್ಪ್ಲೀನ್ ಹೋಗಿದೆ, ತುಂಬ ಏಟಾಗಿ ಅದನ್ನು ರಿಮೂವ್ ಮಾಡಬೇಕಾಯ್ತಂತೆ. ಜೊತೆಗೆ ಅವರ ಲಂಗ್ಸ್ ಕೊಲ್ಯಾಪ್ಸ್ ಆಗಿದೆ, ಅವರ ಹಲ್ಲು ಹೋಗಿದೆ. ಸೊ ತುಂಬ ಬೇಜಾರಾಯಿತು ಆ ಒಂದು ವಿಡಿಯೋ ನೋಡಿ. ಸೊ ಎಷ್ಟು ಹುಷಾರಾಗಿದ್ರು ಸಾಲದು ಇವತ್ತಿನ ಕಾಲದಲ್ಲಿ ಮಾತ್ರ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸೊ ನೋಡೋಣ, ಸ್ವಲ್ಪ ಟೀ ಮಾಡ್ಕೊತೀನಿ. ಇದ್ರ ಬಗ್ಗೆ ನಾನು ಕೂತ್ಕೊಂಡು ಪೀಸ್ಫುಲ್ಲಾಗಿ ಕೂತು ಮಾತಾಡಬೇಕು. ನನ್ನ ಅನಿಸಿಕೆಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು. ಬೇಜಾರಾಯಿತು ಅದು ನೋಡಿ. It's really difficult nowadays. Life is not easy. ನಾನು ಈಗ ಟೀ ಮಾಡ್ಕೊಳ್ತೇನೆ, ಮಾತಾಡ್ತೀನಿ ಅದ್ರ ಬಗ್ಗೆ. ಸ್ವಲ್ಪ ಬೆಲ್ಲ ಹಾಕೋಣ, ಮತ್ತೆ ಲವಂಗ ತಗೊಳ್ತೇನೆ. ಸೊ ಲವಂಗ ಇದ್ರೆ ಚೆನ್ನಾಗಿರುತ್ತೆ ಟೀ ಅಲ್ವಾ? ಏಲಕ್ಕಿ, ಲವಂಗ ಅಥವಾ ಚಕ್ಕೆ, ಶುಂಠಿ ಯಾವುದಾದ್ರು ಹಾಕ್ಬೋದು ಮಸಾಲ ಟೀ. ನಾನು ಲವಂಗ ಹಾಕ್ತೀನಿ. ಇನ್ನೊಂದ್ಸತಿ ಯಾವಾಗಲಾದ್ರು ಶುಂಠಿ ಹಾಕೋಣ. ಆ್ಯಕ್ಚುಲಿ ಲವಂಗ ಜಜ್ಜಿ ಹಾಕಿದ್ರೆ ತುಂಬ ಒಳ್ಳೆಯದು. ನಾನು ಪೇಷನ್ಸೇ ಇಲ್ಲ ನನಗೆ, ಹಾಗೆ ಹಾಕ್ಬಿಟ್ಟೆ. ಸ್ವಲ್ಪ ಬೆಲ್ಲ ಹಾಕೋಣ. ಸ್ಪ್ಲೀನ್ ಅಂದರೆ ಏನು, ಅದು ಏನು ಫಂಕ್ಷನ್ ಮಾಡೋದು ನಮ್ಮ ದೇಹದಲ್ಲಿ, ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ. ಯಾರಿಗಾರು ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡ್ರೆ ಒಳ್ಳೇದಲ್ವಾ? ನನಗೂ ಕೂಡ ಎಲ್ಲ ಗೊತ್ತಿರಲಿಲ್ಲ, ಒಂದೊಂದೇ ತಿಳ್ಕೊಳ್ತಾ ಇರುವಂಥದ್ದಲ್ವಾ. ಕೆಲವೊಂದೆಲ್ಲ ನಮ್ಮ ಬಾಡಿ ಪಾರ್ಟ್ಸ್ಗಳ ಹೆಸರು ನಮಗೆ ಗೊತ್ತಿರೋದಿಲ್ಲ.
ಯಾಕಂದರೆ ಸೈನ್ಸ್ ಸ್ಟೂಡೆಂಟ್ ಅಲ್ಲ ಅಲ್ವಾ, ಐ ಮೀನ್ ಬಯಾಲಜಿ ಸ್ಟೂಡೆಂಟ್ ಅಲ್ಲ ಅಲ್ವಾ ಅಂತ. ಸೈನ್ಸ್ ಸ್ಟೂಡೆಂಟೇ ನಾನು, ಯಾಕಂದರೆ ಸೈಕಾಲಜಿ ಇಸ್ ಆಲ್ಸೋ ಸೈನ್ಸ್ ಸಬ್ಜೆಕ್ಟ್. ಬಟ್ ನಮ್ಮ ಬಯಾಲಜಿನಲ್ಲಿ ಡೀಟೇಲ್ ಆಗಿ ನಾವೆಲ್ಲ ತಿಳ್ಕೊಳ್ತೀವಲ್ವಾ. ಬಟ್ ಎಲ್ಲರೂ ಎಲ್ಲ ಸಬ್ಜೆಕ್ಟು ಓದ್ಬೋದು, ಕಲಿಬೋದು, ಅದಕ್ಕೇನು ರೂಲ್ಸ್ ಇಲ್ಲ. ಇವರು ಸೈನ್ಸ್ ಸ್ಟೂಡೆಂಟ್, ಇವರು ಓದಬಾರ್ದು, ಅಥವಾ ಇವರು ಆರ್ಟ್ಸ್ ಸ್ಟೂಡೆಂಟ್, ಇವ್ರು ಕಾಮರ್ಸ್, ಹಾಗೆ ಏನಿಲ್ಲ. ಯಾರಿಗೆ ಏನು ಬೇಕಾದರೂ ಓದ್ಬೋದು, ತಿಳ್ಕೊಬೋದು, ಕಲಿಬೋದು ಅಲ್ವಾ. ಏನು ಹೇಳ್ತೀರಿ ಸ್ನೇಹಿತರೆ? ಸೊ ಟೀ ರೆಡಿ ಆಗ್ತಾ ಇದೆ. ಆದಷ್ಟು ಸೇಫ್ ಆಗಿರಿ. ಗಾಡಿ ಯಾರೆಲ್ಲ ಓಡಿಸ್ತಾ ಇರ್ತೀರಿ ಅಥವಾ ಹಿಂದೆ ಕೂತು ರೈಡ್ ಮಾಡ್ತಾ ಇರ್ತೀರಿ, ಆದಷ್ಟು ಸೇಫ್ ಆಗಿರಿ. ರೈಡಲ್ಲಿ ಇರ್ತೀರಿ ಯಾರಾದರೂ, ಅವರೆಲ್ಲರೂ ಕೂಡ ಸೇಫ್ ಆಗಿರಿ. ನಾವೆಷ್ಟೇ ಸೇಫ್ ಆಗಿ ಹೋಗ್ತಾ ಇದ್ರು ಕೂಡ ಆ ಕಡೆಯಿಂದ ಬರೋರು ಏನಾದರೂ ತಪ್ಪು ಮಾಡಿ ಡಿಕ್ಕಿ ಹೊಡೆದ್ರು ಕೂಡ ಅದು ಪ್ರಾಬ್ಲಮ್ಮೇ. ನಮ್ಮ ಕೈಯಲ್ಲಿ ಎಲ್ಲವೂ ಇರೋದಿಲ್ಲ ಯಾವಾಗಲೂ. ಬಟ್ ಬಿ ಸೇಫ್, ಆದಷ್ಟು ಸೇಫ್ ಆಗಿರಿ ಎಲ್ಲರೂ ಕೂಡ. ಕುದೀತಾ ಇದೆ, ಹಾಲು ಹಾಕೋಣ. ಮಿಲ್ಕ್ ಇತ್ತು ಮನೇಲಿ, ನಾನು ಮರ್ತಿದ್ದೆ ನಿಮ್ಗೆ ಹೇಳೋದು. ಕಳೆದ ವಿಡಿಯೋನಲ್ಲಿ ಹಾಲು ಖಾಲಿ ಇತ್ತು, ತಗೊಳ್ಬೇಕಂತ ಹೇಳ್ದೆ ಅಲ್ವಾ. ನೆಕ್ಸ್ಟ್ ಟೈಮ್ ಹಾಲು ತಗೊಂಡ್ರೆ ಏನೋ ಹೇಳ್ದೆ ಅನ್ಸುತ್ತೆ. ಬಟ್ ಮನೇಲೇ ಇತ್ತು ಇದು ಹಾಲು. ಛೇ ಅಪ್ಪ, ಇದೇ ಪ್ರಾಬ್ಲಮ್. ಒಂಚೂರು ಒಂದು ಸ್ಪೂನ್ನಷ್ಟು ಚೆಲ್ತು, ಒಂದು ಯಾವ್ದಕ್ಕಾದ್ರೂ ಹಾಕಿ ಇಟ್ಬಿಡ್ಬೇಕು, ಆಮೇಲೆ ಯೂಸ್ ಮಾಡಬೇಕು. ಇದು ಸುಮ್ಮನೆ ಸಮಸ್ಯೆ ಆಗುತ್ತೆ. ಇದಕ್ಕೆ ಹಾಕಿಟ್ಬಿಡುವ. ಸೊ ಸ್ಲಿಮ್ ಮಿಲ್ಕೆ ತಗೊಳ್ತಾ ಇದ್ದೀನಿ ನಾನು. ಇರೋದ್ರಲ್ಲಿ ಇದು ಬೆಸ್ಟ್ ಇದೆ. ಯಾವುದು ಕಾಲ್ ಬರ್ತಾ ಇದ್ದಿಲ್ಲ, ಸುಮ್ಮನೆ ಕಾಲ್ಗಳು ಬರ್ತಾರಪ್ಪ. ನಾನು ಮಿಷಿನ್ ತಗೊಂಡಿದ್ನಲ್ಲ, ಅವ್ರ ಕಡೆಯಿಂದ ಕಾಲ್. ಅಡಿಕೆ ತಟ್ಟೆ ನಾನು ಇವಾಗ ಏನು ಯೂಸ್ ಮಾಡ್ತಿಲ್ಲ, ಏನಿಲ್ಲ. ಈಗ ಯಾರು ಕಾಲ್ ಮಾಡ್ತಾರೋ, ಒಳ್ಳೆ ತಲೆನೋವು ಇತ್ತಪ್ಪ ಅದಂತೂ. ಏನೋ ಕೆಂಪು ಕಾಣಿಸ್ತಾ ಇತ್ತೇನೋ, ಮೇ ಬಿ ಕಟ್ ಮಾಡಿರ್ತೀವಲ್ಲ ಪ್ಯಾಕೆಟ್ ಏನಾದ್ರು, ಅದು ತೆಗೆದೆ. ಸೊ ಹಾಲು ಇದ್ರಲ್ಲಿ ಹಾಕಿಟ್ಟಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಬಿಡೋಣ ಇದನ್ನು. ಸ್ವಲ್ಪ ಕುದೀಲಿ. ಗಮ್ಮಂತ ಇದೆ. ವಿನುವಿಂದ ನಂಗೂ ಟೀ ಅಭ್ಯಾಸ ಆಗ್ಬಿಟ್ಟಿದೆ. ಟೀ ಕುಡಿತಾ ಇದ್ದೆ ನಾನು ಮುಂಚೆ, ಇಲ್ಲ ಅಂತಲ್ಲ. ಬಟ್ ವಿನು ಕಾಫಿಗಿಂತ ಟೀ ಜಾಸ್ತಿ. ನಂಗೂ ಅದೇ ಅಭ್ಯಾಸ. ಬಟ್ ನಂಗೆ ಕಾಫಿ ಇಷ್ಟ ತುಂಬಾ. ಬಟ್ ಕಾಫಿ ಪುಡಿ ಖಾಲಿ ಆಗಿದೆ. ಈಗ ಇದೆಯಲ್ಲ ಟೀ, ಮತ್ತಿನ್ಯಾಕೆ ಕಾಫಿ ಪುಡಿ ತಗೊಳ್ಳೋದಂತ ನಾನು ಇದನ್ನೇ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಸೊ ನಿಮ್ಗೇನು ಇಷ್ಟ? ಕಾಫಿ ಇಷ್ಟನಾ, ಟೀ ಇಷ್ಟನಾ? ತಿಳಿಸಿ. ಮೈಂಡ್ ಫ್ರೆಶ್ ಆಗುತ್ತೆ. ಬಟ್ ಒಳ್ಳೇದಲ್ಲ, ಜಾಸ್ತಿ ಕುಡಿಬಾರ್ದು ಅಷ್ಟೇ. ದಿವ್ಸಕ್ಕೆ ಸ್ವಲ್ಪ ಒಂದಿಷ್ಟು ತಗೊಂಡ್ರೆ ಏನು ತೊಂದರೆ ಇಲ್ಲ ಅನ್ಕೊಳ್ತೀನಿ. ನಾನೇ ಆ್ಯಕ್ಚುಲಿ ಸ್ವಲ್ಪನೂ ಕುಡಿಬಾರ್ದು ಅಂತ ಅನ್ಕೊಂಡು ಕುಡಿತಾ ಇರಲಿಲ್ಲ. ಈ ನಡುವೆ ಸ್ವಲ್ಪ ಕುಡಿತೀನಿ. ನಮ್ಮ ಟೀ ರೆಡಿ ಆಗಿದೆ, ಸೋದಿಸುವ ಸಮಯ. ಸೊ ಟೀ ರೆಡಿ, ಹಾಕೊಳ್ಳೋಣ. ಇನ್ನ ಒಂದು ಬನ್ ಇದೆ, ಮತ್ತೆ ಚಕ್ರಿ ಎಲ್ಲ ಖಾಲಿ ಐತಿ. ಇಲ್ಲ ಒಂಚೂರು ಚೂರಿದೆ ಅಷ್ಟೇ. ಇದಿಷ್ಟು ಹಂಗೆ ಇಡೋಣ. ಇದು ಜಾಸ್ತಿನೇ ಆಗುತ್ತಾ ಅಂತ ಸ್ವಲ್ಪ ಹಾಕ್ಬಿಡೋಣ. ಇಷ್ಟು ಕುಡಿಯೋಣ. ಸೊ ಒಂಚೂರು ಚಕ್ಲಿ ಇದೆ,
ಮತ್ತೆ ಸ್ವಲ್ಪ ಇದು ಇದೆ ಏನು ಬನ್ನಿದೆ, ಬನ್ನಿ ಈಗ ಬೇಡ, ತಿಂಡಿ ಈಗಷ್ಟೇ ತಿಂದಿದ್ದಲ್ಲ, ಸ್ವಲ್ಪ ಹೊತ್ತಾಯ್ತಲ್ಲ, ಈಗಲ್ಲ ಸುಮಾರು ಹೊತ್ತಾಯ್ತು ತಿಂದು. ಅದು ಬನ್ನಿ ಇವಾಗೇನು ಬೇಡ, ಹಸುವಾದಾಗ ತಿನ್ನೋಣ. ಬಿಸಿ ಬಿಸಿ ಟೀ ಕುಡಿದು ನಾನು ಎಡಿಟಿಂಗ್ ಕಂಟಿನ್ಯೂ ಮಾಡಬೇಕು. ತಮ್ಮನೇಲಿ ಮಾಡ್ತಾ ಕೂತಿದ್ನಾ, ನೋಡಿ ಕೂದಲು ಇಷ್ಟು ಕೂದಲು ಇರುತ್ತೆ ಅಂದರೆ ಯಪ್ಪ, ಸಿಕ್ಕಾಪಟ್ಟೆ ಕೂದಲು ಉದುರ್ತಾ ಇದೆ. ನನಗಂತೂ ಬೇಜಾರಾಗೋಗ್ಬಿಟ್ಟಿದೆ. ಬಿಸಾಕಿ ಬರಬೇಕು. ಸ್ನೇಹಿತರೆ, ತಮ್ಮನೇಲಿ ಮಾಡಬೇಕು ನೀಟಾಗಿ, ಬಟ್ ತಮ್ಮನೇಲು ಒಂದ್ಸತಿ ತಪ್ಪು ಕೊಡುತ್ತೆ. ನಾನು ChatGPT ಮಾಡ್ತಾ ಇದ್ದೀನಿ ತಮ್ಮನೇಲಿ. ನೀವು ಹೇಗೆ ಮಾಡ್ತೀರಿ ತಮ್ಮನೇಲು? ದಯವಿಟ್ಟು ಕಮೆಂಟ್ ಮಾಡಿ, ಯಾರಾದರೂ ಚೆನ್ನಾಗಿ ತಮ್ಮನೇಲಿ ಮಾಡೋದು ಇದ್ರೆ. ಸೊ ಇವಾಗ ಟೀ ಕುಡಿಯುವ. ಸ್ನೇಹಿತರೆ, ಯಾವಾಗಲೂ ಟೆನ್ಷನ್ ಅಲ್ಲೇ ಇರಬಾರ್ದು. ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಡೀಪ್ ಬ್ರೀತ್ ತಗೊಳ್ತಾ, ಸ್ವಲ್ಪ ಬ್ರೇಕ್ಸ್ ತಗೊಳ್ತಾ ಕೆಲಸ ಮಾಡ್ಕೊಳ್ಳೋದು ತುಂಬಾ ಉತ್ತಮ. ಯಾರೇ ಯೂಟ್ಯೂಬರ್ಸ್ ಆಗಿದ್ರು ಕೂಡ ಕೂತ್ಕೊಂಡೇ ನಾವು ಎಡಿಟ್ ಮಾಡ್ಬೇಕಲ್ವಾ, ನಿಂತ್ಕೊಂಡಂತೂ ಎಡಿಟ್ ಮಾಡೋಕ್ಕಾಗಲ್ಲ. ಕೂತ್ಕೊಂಡು ಎಡಿಟ್ ಮಾಡಬೇಕು. ಮತ್ತೆ ಸ್ವಲ್ಪ ಮಧ್ಯದಲ್ಲಿ ಎದ್ದು ಓಡಾಡಬೇಕು, ಇಲ್ಲ ಒಂದು ರೀತಿ ಮೈ ಜಟ್ಗಟ್ ಬಿಡುತ್ತೆ. ಒಂದು ರೀತಿ ಸೋಂಬೇರ್ತನ ಅಂತಾನೂ ಅಲ್ಲ, ಅದು ಸೋಂಬೇರ್ತನ ಅಂತ ಮೇಲ್ನೋಟಕ್ಕೆ ಕಾಣಿಸಿದ್ರು, ಅದು ಸೋಂಬೇರ್ತನ ಅಲ್ಲ. ಯಾಕಂದ್ರೆ ನಾವು ಕೂತ್ಕೊಂಡು ಎಡಿಟ್ ಮಾಡ್ತಿರ್ತೀವಿ, ಕೆಲಸ ಮಾಡ್ತಿರ್ತೀವಿ, ಬ್ರೈನ್ಗೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಮ್ಮನ್ನ ನಾವು ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಆರಾಮಾಗಿ ರಿಲ್ಯಾಕ್ಸ್ಡ್ ಫೀಲಲ್ಲಿ ಕೂತಿರ್ಬೇಕು. ತುಂಬಾ ಜನ ಯೂಟ್ಯೂಬರ್ಸು ಕೆಲಸ ಮಾಡ್ತಿರ್ತಾರೆ, ವಿಡಿಯೋ ಆನ್ ಇಟ್ಬಿಟ್ಟಿರ್ತಾರೆ, ಅಲ್ಲಿ ಕೆಲಸಗಳು ಮಾಡ್ಕೊಳ್ತಾರೆ, ಹಿಂದೆ ವಾಯ್ಸ್ ಓವರ್ ಕೊಡ್ತಾರೆ. ನಾನು ಮಾಡಿದ್ದೀನಿ, ಇಲ್ಲ ಅಂತ ಅಲ್ಲ, ಬಟ್ ಬರೀ ಅದೇ ಮಾಡಿದ್ರೆ ಕೆಲಸ ಜಾಸ್ತಿ ಆಗುತ್ತೆ. ಎಡಿಟಿಂಗ್ ಟೈಮಲ್ಲಿ ವಾಯ್ಸ್ ಓವರ್ ಎಲ್ಲ ಕೊಡೋದು ಅಲ್ವಾ. ಫಸ್ಟೇ ಮಾತಾಡ್ಬಿಟ್ರೆ ನಾವು ಕೆಲವು ಸತಿ ವಾಯ್ಸ್ ಓವರ್ ಕೊಡುವಂಥದ್ದಕ್ಕೆ ಮಾತ್ರ ಕೊಟ್ಟರೆ, ಡೈರೆಕ್ಟಾಗಿ ಮಾತಾಡ್ಬಿಟ್ರೆ ಒಳ್ಳೇದು ಅಲ್ವಾ. ನಿಮ್ಗೆ ಏನನ್ಸುತ್ತೆ? ಸೊ ಟೀ ಕುಡಿಯೋವಾಗ ಏನೋ ಒಂಥರ ನೆಮ್ಮದಿ. ಎಷ್ಟೇ ಕಷ್ಟ ಇದ್ರು, ಎಷ್ಟೇ ಪ್ರಾಬ್ಲಮ್ಸ್ ಇದ್ರು, ಒಂದು ಸ್ವಲ್ಪ ಎಲ್ಲ ಮರೆತು ಪೀಸ್ಫುಲ್ ಆಗಿ ಕೂತ್ಕೊಳ್ಳೋ ಥರ ನಾವೇ ಅಭ್ಯಾಸ ಮಾಡ್ಕೊಳ್ಬೇಕು. ನಾನು ಇನ್ನೊಂದು ಚಾನಲ್ಗೆ ವಿಡಿಯೋಸ್ ಹಾಕ್ಬೇಕು, ಅದು ಯಾವಾಗ ಶುರು ಮಾಡ್ತೀನೋ ಬೇಗ ಕೊಟ್ಬಿಟ್ಟು ಸಿಗ್ತೇನೆ ಮತ್ತೆ. ಸಾಕೀಗ, ಟೇಕ್ ಕೇರ್. ಬೇಡದೇ ಇರೋದೆಲ್ಲ ನೋಡಿ ಡಿಲೀಟ್ ಮಾಡ್ತಾ ಇದ್ದೀನಿ ಲ್ಯಾಪ್ಟಾಪ್ನಲ್ಲಿ. ಹಾಗಾದ್ರೂ ಸ್ವಲ್ಪ ಸರಿ ಹೋಗುತ್ತಾ ನೋಡೋಣ ಅಂತ. ಯಾಕಂದ್ರೆ ಅಂದ್ರೆ ನನಗೆ ಏನು ಅನಿಸ್ತಾ ಇತ್ತು ಗೊತ್ತಾ, ಇದು ಸ್ಟೋರೇಜ್ ಪ್ರಾಬ್ಲಮ್ ಅಲ್ಲ, ಬೇರೆ ಏನಾದ್ರು ಪ್ರಾಬ್ಲಮ್ ಇರ್ಬೇಕಂತ. ಯಾಕಂದ್ರೆ ನಾನು ಏನೂ ಕೂಡ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಏನೂ ಅಪ್ಲೋಡ್ ಮಾಡಿಲ್ಲ, ಎಲ್ಲ ಹಳೇದೇ, ಎಷ್ಟಿತ್ತೋ ಅಷ್ಟೇ ಇರೋದು ಇದರಲ್ಲಿ. ಇದೇನೇನೇನೋ ಇತ್ತು ಅವಾಗೆಲ್ಲ. ಸ್ವಲ್ಪ ನಾನು ಹೊಸದಾಗಿ ಎಲ್ಲ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಓಪನ್ ಮಾಡಿದಾಗ ಏನೇನೋ ಪೋಸ್ಟ್ಗಳು ಹಾಕ್ತಿದ್ದೆ ಅಲ್ವಾ, ಅದು ಕೆಲವೊಂದೆಲ್ಲ ವೀಡಿಯೋಸ್ಗಳು ನಾನು ಅಮ್ಮ ಎಲ್ಲ ಕೆಲವೊಂದು ಹೊರಗಡೆ ಹೋಗಿದ್ದಿತ್ತು, ಅಮ್ಮನ ಫ್ರೆಂಡ್ಸ್ ಜೊತೆ ಎಲ್ಲ. ನೋಡಿ ಇದೆಲ್ಲ ರೀಲ್ ಮಾಡಿರೋದು ಕೆಲವೊಂದೆಲ್ಲ. ಸುಮ್ಮನೆ ಇದೆಲ್ಲ ಸ್ಟೋರೇಜ್ ಆಗುತ್ತೆ ನೋಡಿ ಡಿಲೀಟ್ ಮಾಡ್ತೀನಿ. ಟೈಮೇ ಆಗ್ತಾ ಇರಲಿಲ್ಲ ನನಗೆ ಇಷ್ಟು ದಿವಸ. ಸೊ ಇವಾಗ ಟೈಮ್ ಮಾಡ್ಕೊಂಡು ಮಾಡಬೇಕು, ಇಲ್ಲ ಅಂದರೆ ಹಾಳಾಗುತ್ತೆ. ಸಂಜೆ ಆಗಿದೆ, ಬಾಳೆಹಣ್ಣಿದೆ ಮನೆಯಲ್ಲಿ ಏನೋದೇ ಮರ್ತ್ಬಿಟ್ಟಿದೆ. ಸೊ ಇಲ್ಲಿ ಸ್ವಲ್ಪ ಲೈಟಿಂಗ್ ಬರುತ್ತೆ. ಸೊ ಬಾಳೆಹಣ್ಣಿದೆ, ಸ್ವಲ್ಪ ಚುಕ್ಕೆ ಬಂದರೆ ಚೆನ್ನಾಗಿರುತ್ತಲ್ಲ ಈ ಥರ. ಸೊ ತಿನ್ನುವ ಒಂದು ಇನ್ನೂ 3 ಇದೆ. ಸೊ ನಾನು ಸ್ವಲ್ಪ ಸ್ಪೇಸ್ ಮಾಡಿದೆ ಲ್ಯಾಪ್ಟಾಪಲ್ಲಿ, ಆದರೂ ಕೂಡ ಸರಿ ಹೋಗಿಲ್ಲ. ನೋಡೋಣ, ಬಾರ್ಲಿ ವೆಲ್ನೆಸ್ ಮಿಕ್ಸ್ ಇವತ್ತು ಮಾಡೋಕ್ಕಾಗಲಿಲ್ಲ. ಹೀಗೆ ವಿಡಿಯೋ ಎಡಿಟಿಂಗ್ ಮಾಡೋದು, ಸ್ಪೇಸ್ ಮಾಡೋದು ಇದೇ ಆಗೋಯ್ತು. ಚೆನ್ನಾಗಿ, ಹಾಗಾಗಿ ನಾಳೆ ಮಾಡಬೇಕು, ಬೆಳಗ್ಗೆ ಅಷ್ಟೊತ್ತಿಗೆ ಮಾಡಬೇಕು ಬಾರ್ಲಿ ವೆಲ್ನೆಸ್ ಮಿಕ್ಸು. ಅಟ್ಲೀಸ್ಟ್ ಹುರಿದ್ಬಿಟ್ಟು ಹೋಗಿ ನೀರಿಗೆ ಹಾಕ್ಸ್ಕೊಂಡು ಬರಬೇಕು. ನೋಡೋಣ ಏನಾಗುತ್ತೆ ಅಂತ.